ತೊಗೊಂಡಿದ್ದೀವಿ. ಹಚ್ಚ ಖಾರದ ಪುಡಿ, ಹಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀವಿ. 1 kg ಮೀನು, ಇದು ರಘು ಮೀನು ತೊಗೊಂಡಿರೋದು. ಹುಣಸೆ ಹಣ್ಣು, ಖಾರದ ಪುಡಿ 50 ಗ್ರಾಮು, 2 ಸ್ಪೂನು ಖಾರದ ಪುಡಿ, 2 ಸ್ಪೂನ್ ಖಾರದ ಪುಡಿ, ಅರ್ಧ ಚಿಕ್ಕ ಸ್ಪೂನಲ್ಲಿ ಅರ್ಧ ಅರಿಶಿನ ಪುಡಿ, 1 ನಿಮಿಷ, ಸ್ಪೂನು 1 kgಗೆ, ಶುಂಠಿ ಪೇಸ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಲಿಸ್ಬಿಡಿಯಾ ಇಲ್ವಾ ಅಂತ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಖಾರ ಬೇಕು ಅನಿಸಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಬಳಿಬೇಕು. ಈ ಥರ ಬಳಿಬೇಕು. ಅದು ಬೇಕಾಯ್ತು. ಎಲ್ಲಾನು ಈ ಥರ ಅಪ್ಲೈ ಮಾಡಬೇಕು. ಮಸಾಲೆ ಅಪ್ಲೈ ಮಾಡಿ ಈ ಥರ ಇಟ್ಕೊಂಡ್ಬಿಟ್ರಿ. ಆಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ, ಹಾಫ್ ಆನ್ ಅವರ್ ಆಗಲಿ 1 ಅವರ್ ಆದಮೇಲೆ ಫ್ರೈ ಮಾಡಿಬಿಟ್ರೆ ಆಯಿತು. ಎಲ್ಲನೂ ಮಸಾಲೆ ಅಪ್ಲೈ ಮಾಡಿದ್ದೀವಿ. ನೆಕ್ಸ್ಟ್ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಫಿಶ್ ಫ್ರೈ ರೆಡಿ ಗೈಸ್. ಓಕೆ ಗೈಸ್, ಈಗ ಫಿಶ್ ಫ್ರೈ ಮಾಡೋಣ. ನೋಡಿರಿ, ಎಲ್ಲ ಮಸಾಲೆ ಅಪ್ಲೈ ಮಾಡಿದ್ದೀನಿ. ರವೆ ತೊಗೊಂಡಿದ್ದೀನಿ, ಪೇಣಿ ರವೆಯಲ್ಲಿ ಅದ್ದಿ ಈಗ ನೋಡಿರಿ ಎಲ್ಲ ಹಿಂಗೆ ಜೋಡಿಸ್ತಾ ಹೋಗೋದು. ನೋಡಿ, ಪೇಣಿ ರವೆಯಲ್ಲಿ ಫಿಶ್ ಫ್ರೈ ಅದ್ದಿ ಈಗ ಈ ಥರ ಎಲ್ಲ ಇಡ್ತಾ ಹೋಗೋದು. ನೋಡಿ ಗೈಸ್, ಈ ಥರ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಸಿಂಪಲ್ ಫಿಶ್ ಫ್ರೈ. ರೆಡಿ ಆಗಿದೆ ಗೈಸ್. ಓಕೆ, ಟೇಕ್ ಕೇರ್, ಬಾಯ್.